ಬಸ್ಸಾಗ ಹೊಂಟಿದ್ದೆ ಗೈಸ್, ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಂಡು ಮತ್ತು ವಾಪಸ್ ಇಳಿದಿದ್ದೀನಿ. ಕೊಪ್ಪಳಕ್ಕೆ ಹೊಂಟಿದ್ದೆ ಬಸ್ಸಾಗ. ಸೊ ರೆಸ್ಕ್ಯೂ ಕಾಲ್ ಸಡನ್ನಾಗಿ ಎಮರ್ಜೆನ್ಸಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಹೇಳ್ಕೊಂಡಿದ್ದೀನಿ ನೋಡಿ ಕಮ್ಮನಗಡೆ. ಇಲ್ಲರಿ ಸಾರಿ, ನಾನು ಕೊಪ್ಪಳಕ್ಕೆ ಹೋಗ್ತಾಯಿದ್ದೀನಿ. ಆಲ್ರೆಡಿ ಇಟ್ನಾಳ್ ದಾಟಿದ್ದೀನಿ. ಬರೋಕ್ಕಾಗಲ್ಲ ಅಂದರೆ ಅದನ್ನು ಹೊಡೆದು ಸಾಯ್ಬಿಡೋ ಚಾನ್ಸಸ್ ಇದೆ ಪಕ್ಕ. ಯಾಕಂದರೆ ಅದು ಮನೆ ಒಳಗಡೆ ಬಾಗಿಲದಿಂದ ಕುಂತಿದೆ ಅಂತೆ, ಬೇಬಿ ರ್ಯಾಟ್ ಸ್ನೇಕ್. ಸೊ ಹಂಗಾಗಿ ಏನು ಮಾಡೋಕ್ಕೆ ಬರಲ್ಲ. ಏನು ಕೆಲಸ ಇದ್ದರೂ ನಾನು ಬಿಟ್ಟು ಹೋಗಲೇಬೇಕು. ಈಗ ಆಲ್ರೆಡಿ ಅದಕ್ಕೆ ಆಟೋದಲ್ಲಿ ಹೋಗ್ತಾಯಿದ್ದೀನಿ ಇಟ್ನಾಳಿಂದ ಹುಲ್ಗಿಗೆ. ಹೇಳ್ರಿ ಅಜ್ಜಿ. ಹಾಂ ಏನು ಆಫ್ ಮಾಡ್ಬಿಡ, ಸ್ಟ್ರೇಟ್ ಹಿಡ್ಕೊಂಬಿಡ ಸ್ಟ್ರೇಟ್. ಚೀಲ ಸಂಜೆ ಹೋಗ್ಬಿಟ್ಟಿದ್ದಾವೆ. ಯಾವುದೋ ಗೊತ್ತಿಲ್ಲ. ಹುಷಾರು ಗಾಡಿ. ಸಣ್ಣ ಗಾಡಿಗೆ ಒಂದು ಹಣ ನೀರಿನ ಕೊಟ್ಟು ಹಾಂ ಕೊಡ್ತೀನಿ. ಯಾವಾಗ ತೋರಿಸಲ್ಲಿ ಹೊರಗೆ ಬೆಳೆದು ಕಾಣ್ತೀವಿ. ಹಂಗೆ ಮಾಡ್ಬೋದು, ಸ್ಟ್ರೇಟ್ ಮಾಡ್ಬೋದು, ಅಡ್ಡಾನೆ ಮಾಡ್ಬೋದು. ಬಾ ಬ್ರೋ. ಒಂದು ಪ್ಲಾಸ್ಟಿಕ್ ಡಬ್ಬಿದ್ದು ಕೊಡೋದು. ಕಡೆಯೋದು ಭಯಂಕರ ಕಡಿತೈತಿ. ಈಗ 4 ಸತಿ ಕಡಿತ ಹೋಗಿ ಒಂದು ಬಾಕಿ ಕೈ ಕಡ ಮರ್ಯಾದೆ ಇನ್ನು ಕೆರೆ ಏನು ಎಲ್ಲ ಇವತ್ತು ಭಾಗವಹಿಸಿದ್ರು. ಆ ವಿಡಿಯೋ ಸಂದರ್ಭದಲ್ಲಿ ಇವರೆಲ್ಲರೂ ಭಾಗವಹಿಸಿದ್ರಲ್ಲ ಬಸ್. ಏನು ಅದು ದೂರ ಬೈಟ್ ಮಾಡುತ್ತೆ. ಇಲ್ಲ ಹೌದಾಗ್ಬಿಟ್ಟ ಸಾಕಾಗಿ ಬೇಗ ನೋಡ್ರಿ. ಸಂಜೆ ಹೋಲ್ ಬಿಡು, ಅನ್ನೇ ಮಾಡ್ತೀನಿ. ಇಟ್ಟಿರು ಹೋಗಲ್ಲ ಅಂತ ನೋಡೋದು ಗೊತ್ತಾಗ್ತದೆ ತಗೋದಿಲ್ಲ. ಹನುಮಂತ ಬ್ರೋ ಫೋನ್ ಮಾಡಿದ. ಹನುಮಂತ ಬ್ರೋ ಅವ್ರು ಅಲ್ಲಿ ಅವಸರ ಮಾಡಕ್ಕೆ ಹೋಗ್ತಾರೆ. ಜಲ್ದಿ ಬಾಲಿ ಅಲ್ಲಿ ಒಂದೈತೆ. ಈಗ ಅಲ್ಲ, ನಾನು ಕೋರ್ಟ್ಗೆ ಹೋಗ್ಬೇಕಲ್ಲ. ಕೋರ್ಟ್ ಐತೆ ನೀವು. ಸೊ ಫೈನಲಿ ಬಸ್ ಇಳಿದು ಬಂದು ರೆಸ್ಕ್ಯೂ ಮಾಡಿದ್ದೀನಿ ರ್ಯಾಟ್ ಸ್ನೇಕ್ ಮರಿ. ಸೊ ರಿಲೀಸ್ ಮಾಡ್ತೀನಿ, ಹಂಗೆ ನೋಡ್ತಾ ಇರ್ರಿ. ಹೋಗೋನು ವಾಪಸ್ ಬಂದು ನಾನು ಜೀವ ಉಳಿಸೋ ಸಂಬಂಧ, ಇಲ್ಲಾಂದ್ರೆ ಬರ್ತಿದ್ದಿಲ್ಲ. ಮತ್ತು ಬಂದಿಲ್ಲ ಅಂದರೆ ಒಳ್ಳೆ ಚಾನ್ಸಸ್ ಇತ್ತು. ಈಗ ರೆಸ್ಕ್ಯೂ ಮಾಡಿ ಮುಗಿತು ಬಾಯ್ಸ್. ಮತ್ತು ನಾನು ಬಸ್ಸಿಗೆ ಹೋಗ್ಬೇಕು. ಈಗ ಕೊಪ್ಪಳ ಬಸ್ ಬಂತು ಎದುರುಗಡೆ ನೋಡಿ, ಹತ್ತತ್ನಿ. ಆ್ಯಕ್ಚುಲಿ ಗಾಯ್ಸ್, ನಾನು 9:30 AM ನಮ್ಮೂರು ಬಿಟ್ಟಿದ್ದೆ. 10-10:15 ಇರಬೇಕಲ್ಲಿ ಆ್ಯಕ್ಚುಲಿ ಕೋರ್ಟಲ್ಲಿ. ಕೋರ್ಟ್ ಓಪನ್ ಆಗೋದು 10 ಗಂಟೆಗೆ. ಆ್ಯಂಡ್ ವಕೀಲರು ಮತ್ತು ನಮ್ಮ ಟೀಮು ಫೋನ್ ಮಾಡ್ತಾಯಿದ್ರು ಪದೇ ಪದೇ, ಜಲ್ದಿ ಬಾ, 11 ಆಗಿ, ಟೈಮು ಎಲ್ಲಿದೆ ಅಂತ. ಸೊ ನಾನು ಆವಾಗಲೇ ಬಸ್ಸಿಂದ ಹೋಗಿದ್ರೆ ನನ್ನ ಟೈಮಿಗೆ ರೀಚ್ ಆಗ್ತಿದ್ದೆ. ಬಟ್ ಸಡನ್ನಾಗಿ ಎಮರ್ಜೆನ್ಸಿ ಕಾಲಿಂದ ಬಂದು ಈಗ ಹೋಗಿ ಮತ್ತು ಕೊಪ್ಪಳಕ್ಕೆ ಬಂದಿದ್ದೆ. ಕೊಪ್ಪಳಕ್ಕೆ ಬರೋಷ್ಟಿಗೆ 1 ತಾಸು ಲೇಟ್ ಆಗಿಬಿಡ್ತು, 11:30 ಆಯ್ತು. ಸೊ ನಾನು ನಮ್ಮ ಲಾಯರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಸರ್ ಬರ್ತಾಯಿದ್ದಾರೆ ಅಂದರೆ. ಅವ್ರು ಬೈದರು, ಇಲ್ಲಪ್ಪ ನಿನ್ನ ಸಲ ವೇಟ್ ಮಾಡೋಕ್ಕಾಗಲ್ಲ, ಇದು ಕೋರ್ಟ್ ಅಂತ. ಸೊ ಏನು ಮಾಡೋಕ್ಕೆ ಬರಲ್ಲ ಗೈಸ್. ಹೋಗಿದ್ದೆ ಕೋರ್ಟ್ಗೆ. ಸೊ ಬೈದು ಕಳಿಸಿದರು. ಸೊ ನನ್ನ ಕೆಲಸನೂ ಹಾಳಾಯ್ತು. ಈಗ ಮತ್ತೇನು ಮಾಡೋಕ್ಕೆ ಬರಲ್ಲ, ಬರ್ತಾಯಿದ್ದೀನಿ ಊರಿಗೆ.
ಒಂದು ರೆಸ್ಕ್ಯೂ ಸಲುವಾಗಿ ಹೋಗಿದ್ದು ಅಮೌಂಟ್ ವೇಸ್ಟು, ಬಂದಿದ್ದು ಅಮೌಂಟ್ ವೇಸ್ಟು. ಆ್ಯಂಡ್ ಆಲ್ಸೋ ಅಲ್ಲಿ ಕೋರ್ಟು ಮಿಸ್ಬಿಹೇವ್ ಆಯಿತು. ಸೊ ಒಂದು ರೆಸ್ಕ್ಯೂ ಸಲುವಾಗಿ ಹಿಂಗೆಲ್ಲ ಆಗುತ್ತೆ ನೋಡ್ತೀನಿ, ನಿಮ್ಗೆ ತಿಳಿಸೋ ಸಲುವಾಗಿ ಹೇಳ್ತಾಯಿದ್ದೀನಿ. ಹೋಗಲಿ, ಮತ್ತು ನೆಕ್ಸ್ಟ್ ಟೈಮ್ ಹೋಗ್ಬೋದು, ಅದರೇನಿಲ್ಲ. ಒಂದು ಜೀವ ಉಳಿಸಿದ್ದೀನಲ್ಲ ಸ್ನೇಕಿಂದು, ಸಾಕು ನನಗೆ, ಅದೊಂದು ಖುಷಿ. ಸೊ ಇನ್ನೊಂದು ಹೇಳ್ಬೇಕು ಗೈಸ್ ನಿಮ್ಗೆ, ಈಗ ಸೆಕೆಂಡ್ ರೆಸ್ಕ್ಯೂ ಕಾಲ್ ಬಂದಿದೆ. ಮತ್ತು ಇವತ್ತಿಂದು JB ನಗರಿಂದ ಹುಲಿಗೆಯಲ್ಲಿ JB ನಗರ್ ನೀವು ನೋಡಿರ್ತೀರ, ರೈಲ್ವೆ ಗೇಟ್ ಆಚೆ. ಸೊ ಅಲ್ಲಿಂದ ಯಾವುದೋ ಕೋಬ್ರಾ ಕಂಡು ಬಂದಿದೆ ಅಂತೆ, ದೊಡ್ಡದು. ಸೊ ಹೋಗ್ತೀವಿ ಈಗ. ಹೋಗೋ ಮುಂಚೆ ನಿಮ್ಗೆ ತಿಳಿಸಿ ಹೋದರೆ ಒಂದು ಹೆಮ್ಮೆ ಅಂತ ತಿಳಿಸ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಮುಂದೆ ಹೋಗ್ಬೇಕಂತ ಅಂತ ನೀನು ಅಜಯ ಹುಷಾರಪ್ಪ ಅಜಯ. ನಿಮಗೆ ಭಾಳ ಸತಿ ಹೇಳಿದ್ದೀನಿ ಗೈಸ್, ಈ ಟೈಪು ಮನೆ ಸುತ್ತಮುತ್ತಲು ಇವು ಕಟ್ಟಿಗೆ ಹಿಂಗೆ ಜಮಾ ಮಾಡಿ ಇಡೋದಾಯ್ತು, ಇಲ್ಲ ಏನಾರು ಕಲ್ಲು ಬಂಡಿ ಸೈಜ್ ಗಲ್ಲು ಆ್ಯಂಡ್ ಇಟ್ಟಂಗೇಳಿ ಇವೆಲ್ಲ ಹಿಂಗೆ ಇಟ್ಟರೆ ಈ ಮಳೆ ಬರುವ ವಾತಾವರಣದಲ್ಲಿ ಬಂದು ಇಂಥ ಜಾಗದಲ್ಲಿ ಬೆಚ್ಚಗೆ ಅವು ಸೇರ್ಕೊಂಡು ಕುಂತು ಬಿಡ್ತವೆ. ಯಾಕಂದರೆ ಅವಕ್ಕೆ ಇಂಥ ಜಾಗ ಹುಡುಕ್ತಾ ಇರ್ತವೆ ಮಳೆಯಲ್ಲಿ. ಒಂದು ಸತಿ ಯೋಚನೆ ಮಾಡಿ, ಮಳೆ ಆತಂದರೆ ಅವಕ್ಕೆ ಎಲ್ಲಿ ಅದಾವೆ, ಮನೆಗಿನ ಇಲ್ಲ ಅವಕ್ಕೆ ಎಲ್ಲಿ ಬೇಕಲ್ಲಿ ಕೂಡಕ್ಕೆ. ಸೊ ಹಂಗಾಗಿ ಮನೆ ಕಾಂಪೌಂಡ್ ಒಳಗೆ ಎಂಟ್ರ್ ಆಗ್ತವೆ ನೈಟ್ ಟೈಮು, ಮತ್ತು ಬೆಳಗ್ಗೆನಷ್ಟಿಗೆ ಹೋಗ್ಬಿಡ್ತವೆ. ಆ್ಯಂಡ್ ಕಟ್ಗೆ ಟೈಪ್ ಏನಾದರೂ ಇಟ್ಟರೆ ಎಲ್ಲ ಜಮಾ ಆಗ್ತವೆ. ಸೊ ಹಂಗಾಗಿ ದಯಮಾಡಿ ಇಡಕ್ಕೆ ಹೋಗ್ಬೇಡ್ರಿ ಅಂತ ಎಷ್ಟು ಹೇಳಿದ್ರು ಕೇಳೋಂಗಿಲ್ಲ ಜನ. ಎಷ್ಟು ನೀವು ನೀಟ್ ಇಟ್ಕೊಂತೀರಿ ಅಷ್ಟು ಒಳ್ಳೇದು ಗೈಸ್. ಹಾವು ಕಮ್ಮಿ ಆಗ್ತವೆ, ಇಲ್ಲಾಂದರೆ ಹಾವು ಕಾಣ್ತಾನೇ ಇರ್ತವೆ. ಒಂದು ಹಾವು ಬಂದವತ್ತಂದರೆ ಮುಗಿತಿನ ಇನ್ನೊಂದು ಹಾವು ಕಂಡು ಬರುತ್ತೆ ನಿಮಗೆ, ಆ ಸ್ಮೆಲ್ ನೋಡಿ ಬರ್ತವೆ. ಸೊ ಆದಷ್ಟು ನೀವು ಎಷ್ಟು ಕ್ಲೀನ್ ಇಟ್ಕೊಂತೀರಿ ಅಷ್ಟು ಒಳ್ಳೆಯದು. ಆದರೂ ಗೈಸ್ ಭಾಳ ಕಟ್ಟಿಗೆ ಇದ್ದಾವೆ, ಏನಿಲ್ಲಂದರೂ ಒಂದು 3-4 ಮೊಳ ಕಟ್ಟಿಗೆ ಇದ್ದಾವೆ ದೊಡ್ಡ ದೊಡ್ಡವು. ಅದರಾಗಿದ್ದು ಸ್ಪೆಟ್ಯಾಗಲ್ ಕೋಬ್ರಾ ಅಂತೆ, ಪಕ್ಕ ನಾಗರಾವ್ ಅಂತೆ. ಸೊ ಇನ್ನೂ ನಮಗೆ ಹಾವು ಕಂಡು ಬಂದಿಲ್ಲ. ಸೊ ಫಸ್ಟ್ ಯಾವ ಹಾವು ಅಂತ ಕನ್ಫರ್ಮ್ ಮಾಡ್ಕೋಬೇಕು ಆ್ಯಂಡ್ ಹುಷಾರಿಂದ ತೆಗಿಬೇಕು ಗೈಸ್. ಸುಮ್ಮನೆ ನೆಗ್ಲಿಜೆನ್ಸಿ ಮಾಡಿ ಹಂಗೆ ಕೈಯಾಗಿ ತೆಗೆದು ಅಂದರೆ ಯಾರಿಗಾರು ಬೈಟಾಗೋ ಚಾನ್ಸಸ್ ಇರುತ್ತೆ. ಅದರಾಗ ನಮ್ಮ ಟ್ರೈನಿಂಗ್ ಬಸ್ ಹುಟ್ರೂ ಹೆಲ್ಪ್ ಮಾಡ್ತಾ ಇರ್ತಾರೆ ಕೈ ಹಾಕಿ. ಸೊ ಆದಷ್ಟು ಹುಷಾರಿರಬೇಕು.
ಒಂದೊಂದೊಂದೊಂದು ಬಂಡಿ ಕೊಡ್ತೀನಿ. ಸರಿ ಅಣ್ಣ. ಫೈನಲಿ ಹಾವು ಕಂಡು ಬಂದಿದೆ ಗೈಸ್. ಈ ಪಾಟಿ ಬಂಡಿ ಕೆಳಗೆ ಇದೆ. ಸೊ ನೀಟಾಗಿ ತೆಗಿತು ನೋಡ್ತಾರೆ ಈಗ. ಅವ್ರು ಹೇಳಿದ್ದು ಕರೆಕ್ಟೇ ಗೈಸ್, ಯಾಕಂದರೆ ಇದು ಪಕ್ಕಾ ನಾಗರಾವೆ, ಸ್ಪೆಕ್ಟಾಕಲ್ ಕೋಬ್ರಾನೇ. ಸೊ ಒಂದು ಮಾರು ಇದೆ ಕರೆಕ್ಟು 1 ಮೀಟ್ರು. ಆ್ಯಂಡ್ ಈಗ ತೆಗಿತಾ ಇರ್ತೀನಿ. ಫೈನಲಿ ರೆಸ್ಕ್ಯೂ ಮಾಡ್ತೀನಿ ಸೇಫಾಗಿ, ಆವಾಗ ಏನಾಗಬಾರ್ದು. ಅಣ್ಣ ಪಾಪಣ ಡಬ್ಬಿ ತಂಬೋಗ ಡಬ್ಬಿ ತಂಬರಂದ್ರ ತಿನ್ನ ಹೇಳದ ಡಬ್ಬಿ ಡಬ್ಬಿ ಪಾಮ್ ಮಂದಿ ಪಾಮ್ ಸರಣ ಇರೋಣ ಗುಡೆ ಮಾಡ್ತಾರೆ ಮುಂಗ ಯಾರ ಚೀಲ ಗೀಲ ಕೊಡ್ರಿ ಅಂತದೆ ಅಕ್ಕ. ಚೀಲ ಡಬ್ಬಿ ಏನಾರ ಒಂದು ಕೊಡ್ರಿ ನೋಡ್ಬಾಲೆ. ಸರಳ ಶೂನ್ಯನ ಬರ್ತೈತೆ ತಲೆ. ಗಿಡ ಗಿಡ ಬೇಡ, ಗಿಡ ಮಾಡಿ ಗಿಡ ಬೇಡ ಸೇಫಾಗಿ ರೆಸ್ಕ್ಯೂ ಮಾಡ್ಕೊಂಡ್ಬಂದು ಈಗ ರಿಲೀಸಿಂಗ್ ಸ್ಪಾಟಿಗೆ ಬಂದಿದ್ದೀವಿ ಗೈಸ್. ಊರವರೆಗೆ ನಡ್ಕೊಂತ ಬಂದಿದ್ದೀವಿ, ಬೈಕ್ ಇಲ್ಲ. ಸೊ ಊಟ್ರೂ ಆಲ್ರೆಡಿ ಬಂದು ಜಮಾ. ನೋಡಪ್ಪ, ನಿಜ ಈಗ ರೆಸ್ಕ್ಯೂ ಮಾಡಿದ್ದು JB ನಗರದಲ್ಲಿ ಸೆಕೆಂಡ್ ರೆಸ್ಕ್ಯೂ ಇವತ್ತಿಂದು. ಸೊ ರಿಲೀಸ್ ಮಾಡ್ತೀವಿ, ನೋಡ್ತಾರೆ. ಎಲ್ಲ ಹುಡುಗರು ಬಂದಿದ್ದಾರೆ. ಸ್ಟೇಟಾ. ಸೊ ಇವತ್ತಿಂದು ಫೈನಲ್ ಆಗಿ 2ನೇ ರೆಸ್ಕ್ಯೂ JB ನಗರದಲ್ಲಿ ಮಾಡಿವಿ. ಸೊ ಎಲ್ಲ ಹುಡುಗರು ಬಂದಿದ್ದಾರೆ ಇವತ್ತು. ಸೊ ದಯಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹೋದ್ರಾಗಿಲ್ಲ ಏನು ಸುಮ್ಮನೆ ನೋಡಿ, ಹಿಂಗೆ ಅಂದ್ಬಿಟ್ಟು ಶೇರ್ ಮಾಡಿ.